ತ್ರಿಷಾ ಬಗ್ಗೆ ಅವಹೇಳನಕಾರಿ ಹೇಳಿಕೆಯ ಹಿನ್ನೆಲೆಯಲ್ಲಿ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಬಂಧನವಾಗಿದೆ. ಮನೆಯಲ್ಲೇ ಉದಯನಿಧಿಯನ್ನ ಪೊಲೀಸ್ನವರು ಬಂಧಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ವಿಪಕ್ಷ ನಾಯಕ ಉದಯನಿಧಿ ವಿರುದ್ಧ ದಾಖಲಾಗಿರುವಂತಹ ಕೇಸ್ ಇದು. ಈ ಕೇಸ್ಗೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಬಂಧನವಾಗಿದೆ. ಹೌದು, ತ್ರಿಷಾ ಕುರಿತಂತೆ ಅವಹೇಳನಕಾರಿ ಹೇಳಿಕೆಯನ್ನ ಕೊಟ್ಟ ಹಿನ್ನೆಲೆಯಲ್ಲಿ ಆಗಿರುವಂತಹ ಕಾನೂನಾತ್ಮಕ ಪ್ರಕ್ರಿಯೆ ಇದು. ಮನೆಯಲ್ಲೇ ಉದಯನಿಧಿಯನ್ನ ಪೊಲೀಸ್ನವರು ಬಂಧಿಸಿದ್ದಾರೆ. ಚೆನ್ನೈ ಕಮಿಷನರ್ಗೆ ಟಿವಿಕೆಯಿಂದ ದೂರು ಕೊಡಲಾಗಿರುತ್ತೆ. ಇದರ ಜೊತೆಗೆ ನೀವು ಗಮನಿಸಬಹುದು, ದೂರನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ನವರು ಸ್ಟಾಲಿನ್ ಪುತ್ರ ಉದಯನಿಧಿ ಸ್ಟಾಲಿನ್ ಬಂಧನ ಮಾಡಿದ್ದಾರೆ. ಮೇಕೆದಾಟು ವಿರುದ್ಧ ಡಿಎಂಕೆ ಪ್ರತಿಭಟನೆಯನ್ನ ಮಾಡ್ತಾ ಇರುತ್ತೆ. ಈ ಸಂದರ್ಭದಲ್ಲಿ ಭಾಷಣದ ವೇಳೆ ಉದಯನಿಧಿ ಸ್ಟಾಲಿನ್ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ಕಾರ್ಯಕರ್ತರು ಕೂಡ ತ್ರಿಷಾ ತ್ರಿಷಾ ಅಂತ ಕೂಗಿರ್ತಾರೆ. ಆಗ ತಕ್ಷಣ ಅವಹೇಳನಕಾರಿ ಹೇಳಿಕೆಯನ್ನು ಉದಯನಿಧಿ ಸ್ಟಾಲಿನ್ ಕೊಟ್ಟಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಟಿವಿಕೆ ಕೂಡ ದೂರನ್ನ ದಾಖಲಿಸಿರುತ್ತೆ. ದೂರನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಪೊಲೀಸ್ನವರು ಈಗ ಉದಯನಿಧಿ ಸ್ಟಾಲಿನ್ ಬಂಧನವನ್ನ ಮಾಡಿದ್ದಾರೆ. ஆபீசர் வந்திருக்காரு, அவங்க சொல்லி இன்ஃபார்ம் கேட்க சொல்லுங்க. உங்களாலே பேசினா கேஸ் வந்து டிஸ்போசல் பண்ணல இந்த மாதிரி சொல்றாங்க. நீங்க இன்ஸ்ட்ரக்ஷன் வாங்கிக்கோங்க. நீங்க கேட்டுட்டு இன்ஸ்ட்ரக்ஷன் உங்களுக்கு இல்லன்னா நீங்க பண்ணுங்க சார். நீ இன்ஸ்ட்ரக்ஷன் வாங்காம எப்படி சார் கூட்டிட்டு போக முடியும்? உங்க ஐபிஎஸ் ஆபீசர் வந்திருக்காரு, அவங்க சொல்லி இன்ஃபார்ம் கேட்க சொல்லுங்க. உங்களாலே பேசினா கேஸ் வந்து டிஸ்போசல் பண்ணல இந்த மாதிரி சொல்றாங்க. நீங்க இன்ஸ்ட்ரக்ஷன் வாங்கிக்கோங்க. நீங்க கேட்டுட்டு இன்ஸ்ட்ரக்ஷன் உங்களுக்கு இல்லன்னா நீங்க பண்ணுங்க சார். நீ இன்ஸ்ட்ரக்ஷன் வாங்காம எப்படி சார் கூட்டிட்டு போக முடியும்? உங்க ஐபிஎஸ் ஆபீசர் வந்திருக்காரு, அவங்க சொல்லி இன்ஃபார்ம் கேட்க சொல்லுங்க. உங்களாலே பேசினா கேஸ் வந்து டிஸ்போசல் பண்ணல இந்த மாதிரி சொல்றாங்க. நீங்க இன்ஸ்ட்ரக்ஷன் வாங்கிக்கோங்க. நீங்க கேட்டுட்டு இன்ஸ்ட்ரக்ஷன் உங்களுக்கு இல்லன்னா நீங்க பண்ணுங்க சார். நீ இன்ஸ்ட்ரக்ஷன் வாங்காம எப்படி சார் கூட்டிட்டு போக முடியும்? உங்க ஐபிஎஸ் ஆபீசர் வந்திருக்காரு, அவங்க சொல்லி இன்ஃபார்ம் கேட்க சொல்லுங்க. உங்களாலே பேசினா கேஸ் வந்து டிஸ்போசல் பண்ணல இந்த மாதிரி சொல்றாங்க. நீங்க இன்ஸ்ட்ரக்ஷன் வாங்கிக்கோங்க. நீங்க கேட்டுட்டு இன்ஸ்ட்ரக்ஷன் உங்களுக்கு இல்லன்னா. ನಟಿ ತ್ರಿಷಾ ಬಗ್ಗೆ ನಡೆದಂತಹ ವಿವಾದಾತ್ಮಕ ಮತ್ತು ಅವಹೇಳನಕಾರಿ ಹೇಳಿಕೆಗಳ ಹಿನ್ನೆಲೆಯಲ್ಲಿ ತಂಜಾವೂರಿನಲ್ಲಿ ನಡೆದ ಕಾವೇರಿ ವಿವಾದದ ಸಭೆಯಲ್ಲಿ ಉದಯನಿಧಿ ಸ್ಟಾಲಿನ್ ನೀಡಿದಂತಹ ಆಕ್ಷೇಪಾರ್ಹ ಹಾಗೂ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ಹಿನ್ನೆಲೆಯಲ್ಲಿ ಟಿವಿಕೆ ಕೊಟ್ಟ ದೂರಿನ ಆಧಾರದಲ್ಲಿ ಈಗ ಉದಯನಿಧಿ ಸ್ಟಾಲಿನ್ ಬಂಧನವಾಗಿರುವಂಥದ್ದು. ಹೌದು, ರಾಜಕೀಯ ಸಭೆಗಷ್ಟೇ ಸೀಮಿತ ಆಗಿರಬೇಕಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಟಿ ತ್ರಿಷಾ ಕುರಿತಂತೆ ಕೊಟ್ಟಂತಹ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಕಾನೂನಾತ್ಮಕ ಪ್ರಕ್ರಿಯೆ. ತಂಜಾವೂರಿನಲ್ಲಿ ನಡೆದಂಥ ಸಭೆಯಲ್ಲಿ ಉದಯನಿಧಿ ಸ್ಟಾಲಿನ್ ಭಾಷಣದ ವೇಳೆ ಜನಸಂದಣಿಯಿಂದ ತ್ರಿಷಾ ಅನ್ನುವಂಥ ಹೆಸರಿನ ಪ್ರಸ್ತಾಪ ಆಗುತ್ತೆ. ಆ ಸಂದರ್ಭದಲ್ಲಿ ಉದಯನಿಧಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಆ ಹೇಳಿಕೆ ನಟಿಯ ಗೌರವಕ್ಕೆ ಚ್ಯುತಿಯನ್ನು ತರುತ್ತೆ. ಇದರಿಂದ ತೀವ್ರ ವಿರೋಧ ಕೂಡ ವ್ಯಕ್ತವಾಗುತ್ತೆ. ಹಾಗಾದರೆ ಉದಯನಿಧಿ ಸ್ಟಾಲಿನ್ ಆ ಸಂದರ್ಭದಲ್ಲಿ ಹೇಳಿದಂಥ ಮಾತಾದರೂ ಏನು, ಬನ್ನಿ ಕೇಳೋಣ. திமுக மேல என்ன பொய் வழக்கு போடலாம், என்ன பொய் கேஸ் போடலாம்? வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம்? எங்க தண்ணி வருதோ இல்ல அங்க தண்ணி வரணும். காவிரி சொன்ன வாயை திறந்து பேசுறாரா? பேச மாட்டேங்கிறாரு. அவருக்கு இருக்கக்கூடிய ஒரே கவலை என்ன? திமுக மேல என்ன பொய் வழக்கு போடலாம், என்ன பொய் கேஸ் போடலாம்? எங்க தண்ணி வருதோ இல்ல அங்க தண்ணி வரணும். ನಟಿ ತ್ರಿಷಾ ಅವರನ್ನು ಉಲ್ಲೇಖಿಸಿ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾರೆ ಎನ್ನುವಂತಹ ಆರೋಪದ ನಡುವೆಯೇ ತಮಿಳುನಾಡು ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನು ಪೊಲೀಸ್ನವರು ಬಂಧಿಸಿದ್ದಾರೆ. ಕಾವೇರಿ ಜಲ ವಿವಾದದ ಕುರಿತು ಭಾಷಣ ಮಾಡುವ ವೇಳೆ ನೀಡಿದ ಹೇಳಿಕೆ ರಾಜಕೀಯ ವಲಯದಲ್ಲಿ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಉದಯನಿಧಿ ಸ್ಟಾಲಿನ್ ಯಾವ ರೀತಿ ಮಾತಾಡಿದ್ದಾರೆ ಅನ್ನೋದನ್ನು ಕೂಡ ನೀವಿಲ್ಲಿ ಗಮನಿಸಿದ್ರಿ. ಕಾವೇರಿ ನೀರಿನ ವಿಚಾರದಲ್ಲಿ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಸರ್ಕಾರವನ್ನು ಟೀಕಿಸ್ತಾ ಇದ್ರು ಉದಯನಿಧಿ ಸ್ಟಾಲಿನ್. ಆ ಸಂದರ್ಭದಲ್ಲಿ ಆದಂತಹ ಹೇಳಿಕೆ ಅದು. ಉದಯನಿಧಿ ಹೇಳಿಕೆಯನ್ನು ಹಲವರು ನಟಿ ತ್ರಿಷಾ ಅವರನ್ನು ಉಲ್ಲೇಖಿಸಿ ಮಾಡಿದ ದ್ವಂದ್ವಾರ್ಥದ ಮಾತು.
ಯಾಕಂದರೆ ಉದಯನಿಧಿ ಸ್ಟಾಲಿನ್ ಮಾತಾಡ್ತಾ ಇದ್ದಂತೆ ಅಲ್ಲಿದ್ದಂತಹ ಕಾರ್ಯಕರ್ತರು ತ್ರಿಷಾ ಅಂತ ಕೂಗ್ತಾರೆ. ಸೊ ಅಲ್ಲಿ ಒಂದು ದ್ವಂದ್ವ ಏರ್ಪಡುತ್ತೆ, ಟೀಕೆ ಆಗುತ್ತೆ, ನಟಿಯ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಆಗುತ್ತೆ. ಇದನ್ನು TVK ಗಂಭೀರವಾಗಿ ಆಕ್ಷೇಪ ವ್ಯಕ್ತಪಡಿಸುತ್ತೆ, ದೂರು ಕೂಡ ದಾಖಲಿಸುತ್ತೆ. ನೋಡಿ, ಮನೆಯಿಂದಲೇ ಉದಯನಿಧಿ ಸ್ಟಾಲಿನ್ ಬಂಧನವನ್ನು ಮಾಡಲಾಗಿದೆ. ಪ್ರಕರಣ ದಾಖಲಿಸಿದ ಕೆಲವೇ ಹೊತ್ತಿನಲ್ಲಿ ಪೊಲೀಸ್ನವರು ಉದಯನಿಧಿ ಅವರನ್ನು ವಶಕ್ಕೆ ಪಡೆದುಕೊಂಡು ಬಂಧನಕ್ಕೊಳಪಡಿಸಿದ್ದಾರೆ. ಬಂಧನದ ವೇಳೆ ಉದಯನಿಧಿ ಸ್ಟಾಲಿನ್ ಮಾತಾಡಿದ್ದಾರೆ, ನಾನು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ನಾನು ಮುಖ್ಯಮಂತ್ರಿಯನ್ನು ಬಿಟ್ಟರೆ ಬೇರೆ ಯಾರ ಹೆಸರನ್ನು ಕೂಡ ಹೇಳಿಲ್ಲ, ಇದು ರಾಜಕೀಯದ ಪ್ರತೀಕಾರದ ಕ್ರಮ ಅಂತ ಹೇಳಿ ಮಾಧ್ಯಮದೊಂದಿಗೆ ಮಾತಾಡೋ ಸಂದರ್ಭದಲ್ಲಿ, ಬಂಧನದ ಸಂದರ್ಭದಲ್ಲಿ ನೋಡಿ ಅಲ್ಲಿ ಮಾತಾಡ್ತಿದ್ದಾರೆ ಉದಯನಿಧಿ ಸ್ಟಾಲಿನ್, ನಾನು ಯಾವುದೇ ತಪ್ಪು ಮಾಡಿಲ್ಲ, ಇದು ರಾಜಕೀಯ ಪ್ರೇರಿತ, ನಾನು ಮುಖ್ಯಮಂತ್ರಿ ಬಿಟ್ಟರೆ ಬೇರೆ ಯಾವ ಹೆಸರನ್ನು ಕೂಡ ಉಲ್ಲೇಖ ಮಾಡಿಲ್ಲ ಅಂತ ಹೇಳಿದ್ದಾರೆ. ಈ ವಿಚಾರದ ಅಂತಿಮ ತೀರ್ಪನ್ನು ನ್ಯಾಯಾಲಯವೇ ನೀಡುತ್ತೆ ಅಂತ ಹೇಳಿದ್ದಾರೆ. ಹಾಗಾದರೆ ಏನಿದು ವಿವಾದ? ನೀಟಾಗಿ ನೋಡ್ತಾ ಹೋಗೋಣ. ತಂಜಾವೂರಿನಲ್ಲಿ ಕಾವೇರಿ ನೀರಿನ ಬಿಕ್ಕಟ್ಟಿನ ಕುರಿತು ನಡೆದ DMK ಪ್ರತಿಭಟನಾ ಸಭೆಯಲ್ಲಿ ಮಾತಾಡ್ತಾ ಇರ್ತಾರೆ ಉದಯನಿಧಿ ಸ್ಟಾಲಿನ್. ನಮ್ಮ ಮುಖ್ಯಮಂತ್ರಿ ಕಾವೇರಿ ನೀರಿನ ವಿಷಯದ ಬಗ್ಗೆ ಬಾಯೇ ತೆರೀತಾ ಇಲ್ಲ ಅಂತ ಹೇಳಿದ್ರು. ಅದನ್ನು ಕೂಡ ನೀವು ಗಮನಿಸಿದ್ರಿ, ಉದಯನಿಧಿ ಸ್ಟಾಲಿನ್ ಏನೆಲ್ಲ ಮಾತಾಡ್ತಿದ್ದಾರೆ ಅಂತ. ಅವರ ಏಕೈಕ ಚಿಂತೆ DMK ವಿರುದ್ಧ ಸುಳ್ಳು ಪ್ರಕರಣಗಳನ್ನು ಹೇಗೆ ಹಾಕೋದು ಅನ್ನೋದಷ್ಟೇ ಅಂತ ಹೇಳೋ ಮೂಲಕ ಮುಖ್ಯಮಂತ್ರಿ ವಿಜಯ್ ಸರ್ಕಾರವನ್ನು ಟೀಕೆ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಅವರು ಭಾಷಣ ಮಾಡ್ತಿದ್ರು ನೋಡಿ ಉದಯನಿಧಿ ಸ್ಟಾಲಿನ್. ಅಲ್ಲಿ ಕೆಳಭಾಗದಲ್ಲಿದ್ದಂತಹ ಕೆಲವರು, ಜನಸಮೂಹದ ಕೆಲವರು ತ್ರಿಷಾ ಅನ್ನುವಂತಹ ಕೂಗನ್ನು ಹಾಕ್ತಾರೆ ಅಥವಾ ಕೂಗುತ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ನೀಡ್ತಾರೆ ಉದಯನಿಧಿ. ಯಾವ ರೀತಿ? ಅವರ ಬಾಡಿ ಲ್ಯಾಂಗ್ವೇಜನ್ನು ನೀವು ಗಮನಿಸಬೇಕು. ನಗುಮುಖದೊಂದಿಗೆ ತಮಿಳಿನಲ್ಲಿ ದ್ವಂದ್ವಾರ್ಥ ಬರುವ ರೀತಿಯಲ್ಲಿ ಯಾವ ನೀರು ಬರುತ್ತದೋ ಇಲ್ಲವೋ ಆ ನೀರು ಬರಲೇಬೇಕು ಅಂತ ಹೇಳಿದ್ರು. ಅಫ್ಕೋರ್ಸ್ ಉದಯನಿಧಿ ಸ್ಟಾಲಿನ್ ಉಲ್ಲೇಖ ಮಾಡಿರೋ ಪ್ರಕಾರ ಅಲ್ಲಿ ಯಾವುದೇ ರೀತಿಯ ಹೆಸರನ್ನ ಉಲ್ಲೇಖ ಮಾಡಿಲ್ಲ, ತ್ರಿಷಾ ಅಂತ ಪದಪ್ರಯೋಗ ಮಾಡಿಲ್ಲ. ತ್ರಿಷಾ ಅಂತ ಜನಸಮೂಹ ಬಂದಾಗ ಉದಯನಿಧಿ ಸ್ಟಾಲಿನ್ ಯಾವ ಅರ್ಥದಲ್ಲಿ ಹೇಳಿದ್ರು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ನೋಡಿ, ತ್ರಿಷಾ ಅಂತ ಕೂಗ್ತಾ ಇದ್ದಾಗ ಅಲ್ಲಿದ್ದಂಥ ಉದಯನಿಧಿ ಸ್ಟಾಲಿನ್ ನಗುಮುಖದಲ್ಲೇ ತಮಿಳಿನಲ್ಲಿ ದ್ವಂದ್ವಾರ್ಥದಲ್ಲಿ ಯಾವ ನೀರು ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ನೀರು ಬರಲೇಬೇಕು ಅಂತ ಹೇಳ್ತಾರೆ. ಈ ಮಾತು ನಟಿ ತ್ರಿಷಾ ಅವರನ್ನು ಪರೋಕ್ಷವಾಗಿ ಗುರಿಯಾಗಿಸಿ ಮಹಿಳೆಯನ್ನು ಅವಮಾನಿಸುವ ಮತ್ತು ಅಶ್ಲೀಲ ಅರ್ಥ ನೀಡುವ ರೀತಿಯಲ್ಲಿದೆ ಅಂತ TVK ಇದನ್ನು ಗಂಭೀರವಾಗಿ ಪರಿಗಣಿಸುತ್ತೆ, ದೂರು ಕೂಡ ದಾಖಲಿಸುತ್ತೆ. ಈ ಸಂದರ್ಭದಲ್ಲಿ ನೋಡಿ, ದೂರು ದಾಖಲಾದ ಕೆಲವೇ ಹೊತ್ತಿನಲ್ಲಿ ಆ ಉದಯನಿಧಿ ಸ್ಟಾಲಿನ್ ಬಂಧನವಾಗಿದೆ.